ಸ್ವಲ್ಪ ದಿನ ಕಾದು ನೋಡಿ, ಸುಮಾರು ಡಾಕ್ಯುಮೆಂಟು ಹೊರಗಡೆ ಬರ್ತದೆ. ಅವಾಗ ಅದೇ ಮಾತು ಅವ್ರು ಹೇಳಿ, ಯಾರು ತಪ್ಪು ಮಾಡಿದ್ರೋ ಅವ್ರನ್ನ ಜೈಲಿಗೆ ಹಾಕಲಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಆಮೇಲೆ ಹೇಳಿ. ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಯಾರು? ಈಗ ಯಾರೋ ಮಾಡಿದ್ದಾರೆ, ಪುಣ್ಯಾತ್ಮ ನೋಡಿದೆ, ಸರಿನಾ? ಆ ಥರದಲ್ಲಿ ಸಾಕಷ್ಟು ಜನ ನೋಡ್ರಿ, ಈ ಬೆಂಟ್ ಬಿಟ್ರೆ ಗಾಯ ಆಯ್ತದಲ್ಲ, ಬೆಂಟ್ಕೊಂಡು ಹೋದ್ರೆ ಗಾಯ ಆಯ್ತದೆ. ನಾವು ಗಾಜಿನ ಮನೆ ವಾಸ ಮಾಡಿಕೊಂಡು ಹಂಚಿನ ಮನೆ ಕಲ್ಲು ಹೊಡೆಯೋ ಕೆಲಸ ಯಾರೂ ಮಾಡಬಾರ್ದು. ನೋ, ಈಸ್ ನಾಟ್ ಫೇರ್, ಈಸ್ ನಾಟ್ ಗುಡ್. ಇದು ಮಾನವೀಯತೆ ಧರ್ಮಕ್ಕೆ ಒಳ್ಳೆಯದಲ್ಲ. ಇದು ನಾನು ಕ್ವಶನ್ ಹಾಕಿದ್ದೀನಿ ಸೆಷನ್ನಲ್ಲಿ, ಈ ಸರಿ ಬೆಳಗಾಂ ಅಧಿವೇಶನದಲ್ಲಿ ಕ್ವಶನ್ ರೈಸ್ ಮಾಡಿದ್ದೀನಿ ನಾನು. ಎಷ್ಟು 50-50 ಕೊಟ್ಟಿದ್ದೀರಿ, ಎಷ್ಟು ಆಡಳಿತಾತ್ಮಕವಾಗಿ ಕರೆಕ್ಟಾಗಿದೆ, ಸರಿನಾ? ಎಷ್ಟು ಕಾನೂನು ಬಹಿರವಾಗಿದೆ, ಕಾನೂನು ಪ್ರಕಾರ ಆಗಿರ್ತಕ್ಕಂಥವ್ರಿಗೆ ಏನು ಆ್ಯಕ್ಷನ್ ತೊಗೋತೀರಿ, ಕಾನೂನು ಬಹಿರವಾಗಿ ಮಾಡಿರ್ತಕ್ಕಂಥವ್ರಿಗೆ ಏನು ಆ್ಯಕ್ಷನ್ ತೊಗೋತೀರಿ, ಒಟ್ಟು ನಷ್ಟವನ್ನು ಯಾರು ತುಂಬ್ತೀರಿ, ಮಾಡಿದಂಥ ಅಧಿಕಾರಿಗೆ ಏನು ಆ್ಯಕ್ಷನ್ ತೊಗೋತೀರಿ ಅಂತೇಳಿ ನಾನು ಕ್ವಶನ್ ಕೇಳಿದ್ದೀನಿ. ಬ್ರದರ್ ಕೇಳ್ರಿ ನೋಡ್ರಿ, ಯಡಿಯೂರಪ್ಪನವ್ರಂಥವ್ರೆ ಕಟ್ಟಿ ಮಾಡೋಕ್ಕಾಗಲಿಲ್ಲ, ಬಂಗಾರಪ್ಪನವ್ರಂಥವ್ರು ಕಟ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ. ಸದ್ಯನ್ರಿ ಇವೆಲ್ಲ ಈ ಡೋಂಗಿಗಳನ್ನ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಹೇಳಿ.